ಇವತ್ತಿನ ಪ್ರಪಂಚ ನಿಂತಿರೋದು ಇಂಧನದ ಮೇಲೇನೆ. ಆದ್ರೆ ನಾವು ಈಗ ಪೆಟ್ರೋಲ್ ಡೀಸೆಲ್ ಅನ್ನ ಬಳಸ್ತಾ ಇರೋ ಸ್ಪೀಡ್ ನೋಡಿದ್ರೆ ಒಂದಲ್ಲ ಒಂದಿನ ಎಲ್ಲಾ ಪೆಟ್ರೋಲಿಯಂ ಬಾವಿಗಳು ಖಾಲಿಯಾಗಲಿವೆ. ಇನ್ ಕೇಸ್ ಹಾಗೇನಾದ್ರೂ ಆದ್ರೆ ನಮ್ಮ ಬದುಕು ಹೇಗಿರುತ್ತೆ, ಪ್ರಪಂಚ ಹೇಗಿರುತ್ತೆ ಗೊತ್ತಾ? ನೀವೇ ನೋಡಿ. ಪೆಟ್ರೋಲ್ ಡೀಸೆಲ್ ಎಲ್ಲ ಒಂದಿನ ಖಾಲಿಯಾಗುತ್ತೆ. ಆಗ ಕಾರು ಬೈಕುಗಳ ಗತಿ ಏನೋ? ಇಂಧನವಿಲ್ಲದ ಜಗತ್ತು ಹೇಗಿರುತ್ತೆ ಗೊತ್ತಾ? ಪ್ರಶ್ನೆಗಳನ್ನ ನೋಡಿ ಗಾಬರಿಯಾದ್ರ ಎಸ್, ಇವತ್ತು ಒಂದು ಕಟು ಸತ್ಯವನ್ನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀವಿ. ನಿಮಗೆ ಗೊತ್ತಿದೆ, ಪೆಟ್ರೋಲ್ ಆಧುನಿಕ ಜಗತ್ತಿನ ಅತ್ಯಮೂಲ್ಯ ವಸ್ತು. ಅದಿಲ್ಲದಿದ್ರೆ ಮನೆ ನಡೆಯಲ್ಲ, ಆಫೀಸ್ ನಡೆಯಲ್ಲ, ಊಟ ತಿಂಡಿ ಸಿಗಲ್ಲ. ಅಷ್ಟೇ ಯಾಕೆ, ಜಗತ್ತು ಬಿಲ್ಕುಲ್ ನಡೆಯೋದಿಲ್ಲ. ನೂರಾರು ವರ್ಷದಿಂದ ತೈಲವನ್ನು ನಾವು ನೆಲದಿಂದ ಬಸಿಯುತ್ತಿದ್ದೇವೆ. ಪರಿಣಾಮ ತೈಲ ಈಗ ಖಾಲಿಯಾಗೋ ಸ್ಥಿತಿಗೆ ಬಂದಿದೆ. ಜಗತ್ತಿನಲ್ಲಿರುವ ಎಲ್ಲಾ ತೈಲದ ಬಾವಿಗಳು ಒಂದಿನ ಖಾಲಿಯಾಗಿ ಹೋಗುತ್ತೆ ಅಂತಿಟ್ಟುಕೊಳ್ಳಿ. ಆಗ ಕಾರ್ಗಳು ಸತ್ತು ಮಾಡಲ್ಲ, ಏರೋಪ್ಲೇನ್ಗಳು ಹಾರಾಡಲ್ಲ, ಬೃಹತ್ ಫ್ಯಾಕ್ಟರಿಗಳು ಸತ್ತು ಹೋಗುತ್ತವೆ. ಸತ್ಯ ಏನಂದ್ರೆ, ನಾವು ಭೂಮಿಯಿಂದ ಸಾವಿರಾರು ಕೋಟಿ ಬ್ಯಾರಲ್ನಷ್ಟು ತೈಲವನ್ನ ತೆಗೆದು ಉರಿಸುತ್ತಿದ್ದೇವೆ. ಅಂದ್ರೆ ನಿನ್ನೆ ತೆಗೆದ ಬಾವಿಯಲ್ಲಿ ಇವತ್ತು ತೈಲ ಖಾಲಿ. ತೈಲ ಇಲ್ಲದ ಜಗತ್ತನ್ನ ಊಹಿಸಿಕೊಳ್ಳೋದು ಕಷ್ಟ ಅಲ್ವಾ? ಬಟ್ ಈಗ ನಾವು ಉರಿಸುತ್ತಿರುವ ತೈಲದ ಪ್ರಮಾಣ ನೋಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ತೈಲ ಸಂಪೂರ್ಣ ಖಾಲಿಯಾಗೋ ದಿನಗಳು ದೂರವಿಲ್ಲ. ಹಾಗಾದ್ರೆ ಆ ದಿನಗಳು ಹೇಗಿರುತ್ತವೆ? ನಿಮ್ಮ ಮನೆಯ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ತೈಲ ಎಲ್ಲ ಖಾಲಿಯಾಗಿದೆ, ಎಲ್ಲೂ ಸಿಗ್ತಾ ಇಲ್ಲ ಅಂತ. ಕೆನಡಾದಲ್ಲಂತೂ ಹನಿ ತೈಲ ಇಲ್ಲ. ಭಾರತದಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ನೇತಾಡ್ತಾ ಇರ್ತವೆ. ಗಾಬರಿಯಾದ್ರ ತೈಲವನ್ನು ತುಂಬಿಕೊಂಡು ಬರುತ್ತಿದ್ದ ಎಲ್ಲಾ ಹಡಗುಗಳು ಖಾಲಿ ಹೊಡಿತಿವೆ. ಚೂರುಪಾರು ಇರೋ ಎಲ್ಲಾ ಗ್ಯಾಸ್ ಸ್ಟೇಷನ್, ಪೆಟ್ರೋಲ್ ಡೀಸೆಲ್ ಸ್ಟೇಷನ್ ಮೇಲೆ ಜನ ಮುಗಿ ಬೀಳುತ್ತಿದ್ದಾರೆ. ಇದು ಲಾಸ್ಟ್ ಚಾನ್ಸ್. ವ್ಯಕ್ತಿಯೊಬ್ಬ ಕ್ಯಾನ್ ಹಿಡಿದುಕೊಂಡು ಪೆಟ್ರೋಲ್ ತುಂಬಿಸಿಕೊಳ್ಳಲು ದಡಬಡನೆ ಹೊರಡುತ್ತಾನೆ. ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಯಾವ ಲೆಕ್ಕ ಅಲ್ವಾ? ಇದು ಹಾಗೆ. ಎಲ್ಲರಿಗೂ ಎಲ್ಲಿ ಸಿಗುತ್ತೆ ತೈಲ? ಜಗತ್ತಿನಲ್ಲಿರುವ ಕೋಟ್ಯಾಂತರ ಪೆಟ್ರೋಲ್ ಸ್ಟೇಷನ್ಗಳೆಲ್ಲ ಬಣಬಣ ಅನಿಸುತ್ತಿವೆ. ಕೆಲವು ದೇಶಗಳು ಮಾತ್ರ ತೈಲವನ್ನ ರಿಸರ್ವ್ ಮಾಡಿಟ್ಟುಕೊಂಡಿವೆ. ಅದರಲ್ಲಿ ಅಮೆರಿಕ ಒಂದೇ 725 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಶೇಖರಿಸಿಟ್ಟುಕೊಂಡಿದೆಯಂತೆ. ಆದರೆ ನಮ್ಮಂತ ಬಡ ದೇಶಗಳಲ್ಲಿ ತೈಲ ಎಲ್ಲಿದೆ ಶೇಖರಿಸಿಟ್ಟುಕೊಳ್ಳೋದಕ್ಕೆ? ಒಂದು ಸತ್ಯ ಅಂದ್ರೆ, ಏರೋಪ್ಲೇನ್ಗಳು, ಟ್ರೈನ್ಗಳು, ಹಡಗುಗಳು ಎಲ್ಲ ನಡೆಯೋದು ಪೆಟ್ರೋಲ್ನಿಂದಲೇ. ಅಂದ್ರೆ ತೈಲ ಇಲ್ಲ ಅಂದ್ರೆ ಜಗತ್ತಿನ ಎಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಖತಮ್. ರಸ್ತೆಗಳೆಲ್ಲ ಖಾಲಿ ಖಾಲಿ. ನೆಲಕ್ಕಿಳಿದ ಏರೋಪ್ಲೇನ್ಗಳು ಮೇಲೆ ಏಳೋಲ್ಲ. ಜಗತ್ತಿನಾದ್ಯಂತ 50,000ಕ್ಕೂ ಹೆಚ್ಚು ವಿಮಾನಗಳು ಲಕ್ಷ ಲಕ್ಷ ಜನರನ್ನ ತುಂಬಿಕೊಂಡು ಹಾರಾಡುತ್ತಿದ್ದವು. 150 ಬಿಲಿಯನ್ ಟನ್ನಷ್ಟು ಗೂಡ್ಸ್ ಸಾಗಾಟವಾಗುತ್ತಿತ್ತು. ಆದರೆ ಸಾವಿರಾರು ತೈಲ ಉತ್ಪಾದನಾ ಘಟಕಗಳು ಕ್ಲೋಸ್ ಆಗಿದ್ದರಿಂದ ಅವೆಲ್ಲ ನಿಂತು ಹೋಗುತ್ತವೆ. ಕೋಟಿಗಟ್ಟಲೆ ಜನ ತಮ್ಮ ಕೆಲಸ ಕಳೆದುಕೊಳ್ಳುತ್ತಾರೆ.
ನಮಗೆ ಗೊತ್ತಿದೆ ಅಂದುಕೊಂಡಿದ್ದೇವೆ. ತೈಲ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು. ಟೂತ್ ಪೇಸ್ಟ್ನಿಂದ ಹಿಡಿದು ಲಿಪ್ಸ್ಟಿಕ್ ತನಕ, ಪಾಲಿಯಸ್ಟರ್ನಿಂದ ಹಿಡಿದು ಪ್ಲಾಸ್ಟಿಕ್ ತಯಾರಿಸೋ ತನಕ ನಮಗೆ ಪೆಟ್ರೋಲ್ ಬೇಕೇ ಬೇಕು. ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಕರೆಂಟ್ ಖತಮ್, ಪೇಷಂಟ್ ಸಾಯುವ ಎಲ್ಲಾ ಲಕ್ಷಣಗಳಿವೆ. ಎಲ್ಲ ತೈಲ ತೀರಿ ಹೋಗಿ ಜಸ್ಟ್ 5 ದಿನ ಆಗಿದೆ ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಯಿತು. ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ತೈಲ ಇಲ್ಲದರಿಂದ ಜನ ಅತ್ಯವಶ್ಯಕ ವಸ್ತುಗಳು ಸಿಗದೆ ಕಂಗಾಲಾಗಿದ್ದಾರೆ. ಆಹಾರದ ಮಾರ್ಕೆಟ್ಗಳೆಲ್ಲ ಖಾಲಿ ಖಾಲಿ. ಜನ ಮುಗಿಬಿಡುತ್ತಾರೆ. ಇರೋ ಬರೋದೆಲ್ಲ ಸೇಲ್ ಆಗುತ್ತೆ. ಆದರೆ ಎಲ್ಲರಿಗೂ ಎಲ್ಲಿ ಕೊಡಲು ಸಾಧ್ಯ? ಆಹಾರದ ಹಾಹಾಕಾರ ಶುರುವಾಗುತ್ತೆ. ಹಸುಗಳು ಮೇವಿಲ್ಲದೆ ಉಪವಾಸ ಬೀಳುತ್ತವೆ. ಜಗತ್ತಿನ 40% ವಿದ್ಯುತ್ ಕಲ್ಲಿದ್ದಲಿನಿಂದ ಬರುತ್ತದೆ. ಕಲ್ಲಿದ್ದಲು ಪವರ್ ಪ್ಲಾಂಟ್ಗೆ ಬರೋದು ಟ್ರೈನ್ನಲ್ಲಿ. ಆದರೆ ಟ್ರೈನೇ ಬರೋಲ್ಲ ಅಂದ್ರೆ ವಿದ್ಯುತ್ ಎಲ್ಲಿ ಸಿಗಬೇಕೋ? ಜಗತ್ತೆಲ್ಲ ಕತ್ತಲಲ್ಲಿ ಮುಳುಗಿ ಹೋಗುತ್ತದೆ. ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿಗೆ ಅಂತ ಬ್ಯಾಕಪ್ ಜನರೇಟರ್ಗಳನ್ನು ಇಟ್ಟುಕೊಂಡಿದ್ದಾರೆ. ಬಟ್ ಆ ಜನರೇಟರ್ಗಳು ರನ್ ಆಗೋದು ಡೀಸೆಲ್ನಿಂದ. ಡೀಸೆಲ್ ಇಲ್ಲ ಅಂದಮೇಲೆ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಕೇಸ್ಗಳನ್ನು ಹ್ಯಾಂಡಲ್ ಮಾಡಲು ಆಗಲ್ಲ. ಪೇಷಂಟ್ ಸಾಯ್ತಾನೆ. ಹತಾಶರಾದ ಜನ ತೈಲ ಕದಿಯೋಕೆ ಹೋಗ್ತಾರೆ, ಆಹಾರ ಕದಿಯೋದಕ್ಕೆ ಹೋಗ್ತಾರೆ. ಬಟ್ ನೋ ಯೂಸ್. ಎಲ್ಲೇ ಹೋದ್ರೂ ಖೇಲ್ಕತ, ದುಃಖಾನ್ ಬಂದ್. ತೈಲ ಜಗತ್ತಿನಿಂದ ಕಣ್ಮರೆಯಾಗಿ 30 ದಿನಗಳಾಯಿತು. ಸರ್ಕಾರಗಳಿಗೆ ತಲೆ ಕೆಟ್ಟು ಹೋಯಿತು. ಕೆನಡಾವೊಂದರಲ್ಲೇ 17 ದಶಲಕ್ಷ ಕಾರುಗಳಿವೆಯಂತೆ. ಅಷ್ಟಕ್ಕೆ ಬೇಕಾಗಿರುವ ಪೆಟ್ರೋಲ್ ಡೀಸೆಲ್ ಅನ್ನ ಎಲ್ಲಿಂದ ತರೋದು? 100 ಜನಕ್ಕೆ 50 ಕಾರುಗಳಿವೆ ಅಂದ್ರೆ ಎಷ್ಟು ಕಾರುಗಳಿರಬಹುದು ಊಹಿಸಿಕೊಳ್ಳಿ. ನಮ್ಮ ದೇಶದಲ್ಲೇನೋ ಕಡಿಮೆ ಕಾರುಗಳಿದ್ದಾವೆ ಅಂದ್ಕೊಂಡ್ರ ಬೆಂಗಳೂರು ಒಂದರಲ್ಲೇ ಲಕ್ಷ ಕಾರುಗಳಿವೆ, ಬೈಕ್ಗಳಿವೆ. ಇವೆಲ್ಲ ತೈಲ ಇಲ್ಲದೆ ಸತ್ತು ಹೋಗುತ್ತವೆ. ತಿಂಗಳ ನಂತರ ತೈಲವಿಲ್ಲದ ಜಗತ್ತು ಹೇಗಿರಬಹುದು, ಎಂಥ ಬದಲಾವಣೆಗಳಾಗಿರಬಹುದು ಅನ್ನೋ ಕುತೂಹಲನ ಅವನ್ನೆಲ್ಲ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. 5 ತಿಂಗಳ ನಂತರ ಪೆಟ್ರೋಲ್ ಇಲ್ಲದ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ಕಸ ಕಸ ಕಸ. ಅಷ್ಟೇ ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಲ್ಲದೆ ಆಸ್ಪತ್ರೆ ನಡೆಸೋದು ತೀರಾ ಕಷ್ಟ. ರೋಗಿಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ಸತ್ತು ಹೋಗ್ತಾರೆ. ಇಂಥ ಸಮಯದಲ್ಲಿ ಕತ್ರಿನಾದಂತ ಚಂಡಮಾರುತ ಮತ್ತೆ ಬೀಸಿದ್ರೆ ಜಗತ್ತಿನ ಗತಿ ಏನು ಅಲ್ವಾ? ತೈಲ ಇಲ್ಲದ ಜಗತ್ತಿಗೀಗ ಬರೋಬ್ಬರಿ 5 ತಿಂಗಳು. ಆಲ್ಮೋಸ್ಟ್ ಎಲ್ಲಾ ಚಟುವಟಿಕೆಗಳು ಸ್ತಬ್ಧ. ಸರ್ಕಾರ ಕೊಡೋ ಆಹಾರಕ್ಕಾಗಿ ಜನ ಮುಗಿಬೀಳುತ್ತಿದ್ದಾರೆ. ಮಿಷಿನ್ ಗನ್ ಹಿಡಿದ ಕಮಾಂಡೋಗಳು ಅದರ ನೇತೃತ್ವ ವಹಿಸಿದ್ದಾರೆ. ತೈಲ ಇಲ್ಲ ಅಂದ್ರೆ ಎಂಥ ಘನಘೋರ ಪರಿಸ್ಥಿತಿಗೆ ನಾವು ಈಡಾಗಿ ಬಿಡುತ್ತೇವಲ್ವಾ? ಆಂಬ್ಯುಲೆನ್ಸ್ ಮತ್ತಿತರೆ ಎಮರ್ಜೆನ್ಸಿ ಸೇವೆಗಳಿಗೆ ಡೀಸೆಲ್ ಬಿಟ್ರೆ ಉಳಿದಂತೆ ರಸ್ತೆಗಳೆಲ್ಲ ಬಿಕೋ ಎನ್ನುತ್ತಿವೆ. ಒಂದು ನರಪಿಳ್ಳೆ ಕೂಡ ರಸ್ತೆಯಲ್ಲಿ ಇಲ್ಲ. ಒಂದೇ ಒಂದು ಸಲ ಯೋಚಿಸಿ,
ನಿಮ್ಮ ಮನೆ ಬಾಗಿಲಿಗೆ 2 ದಿನ ಕಸ ತೆಗೆದುಕೊಂಡು ಹೋಗೋ ಟೆಂಪೋ ಬಂದಿಲ್ಲ ಅಂದ್ರೆ ಆ ಕಸವನ್ನೆಲ್ಲ ಏನ್ ಮಾಡ್ತೀರಾ? ಬೀದಿಗೆ ಸುರಿತೀರಾ ಅಲ್ವಾ? ಇನ್ನು ಇಡೀ ಜಗತ್ತಿನ ಯಾರ ಮನೆಗೂ ಕಸದ ವ್ಯಾನ್ ಹೋಗಲ್ಲ ಅಂದ್ರೆ ಅದೆಷ್ಟು ಕಸ ಶೇಖರಣೆ ಆಗಿರುತ್ತೆ ಊಹಿಸಿಕೊಳ್ಳಿ. ಹಾದಿ ಬೀದಿ ಪಾರ್ಕ್ಗಳಲ್ಲೆಲ್ಲ ಕಸದ ಗುಡ್ಡೆಗಳೇ ತುಂಬಿ ಹೋಗಿವೆ. ಕೆಟ್ಟ ಜನ ಏನೂ ಮಾಡಲು ತೋಚದೆ ತಮ್ಮದೇ ರೀತಿಯಲ್ಲಿ ಡೀಸೆಲ್ ತಯಾರು ಮಾಡಲು ಪ್ರಯತ್ನಿಸಿದ್ರು. ಅದಕ್ಕೆ ಅವರು ಬಳಸಿದ್ದು ಮೆಥನಾಲ್ ಮತ್ತಿತರ ಕೆಮಿಕಲ್ಗಳನ್ನ. ಬಟ್ ಇಡೀ ಜಗತ್ತೇ ತೈಲ ಇಲ್ಲದೆ ಹಸಿದಿರುವಾಗ ಈ ಡೀಸೆಲ್ ಯಾವ ಮೂಲೆಗೆ ಆಗುತ್ತೆ ಹೇಳಿ? ಸೋಯಾಬೀನ್ ಹೆಸರು ಕೇಳಿದಿರಾ ಅಲ್ವಾ? ಇದೇ ಸೋಯಾಬೀನ್ನಿಂದ ನಾರ್ತ್ ಅಮೆರಿಕದಲ್ಲೇ ಡೀಸೆಲ್ ತಯಾರಿಸುತ್ತಾರೆ. ಅಂದ್ರೆ 20 ದಶಲಕ್ಷ ಲೀಟರ್ ಡೀಸೆಲ್ ಅನ್ನ ಅಲ್ಲಿ ಉತ್ಪಾದಿಸಲಾಗುತ್ತಿದೆ. ಆದರೆ ಆ ಡೀಸೆಲ್ ನಾರ್ತ್ ಅಮೆರಿಕ ಬಳಸೋ ಒಟ್ಟು ಡೀಸೆಲ್ನ 1% ಇಲ್ಲ. ಅಷ್ಟೇ ಅಲ್ಲ, ಜೋಳವನ್ನು ಎಥೆನಾಲ್ ಉತ್ಪಾದಿಸಲು ಬಳಸುತ್ತಾರೆ. ಅಂದ್ರೆ ಜೋಳದಿಂದನೂ ಬಯೋಫ್ಯೂಯಲ್ ತಯಾರಿಸಬಹುದು. ಅಮೆರಿಕ ಜೋಳದಿಂದ ಎರ್ರಾಬಿರ್ರಿ ಡೀಸೆಲ್ ಉತ್ಪಾದಿಸಿದ್ರು ಅದು ಯಾವುದಕ್ಕೂ ಸಾಲಲ್ಲ. ಆದರೆ ಬೆಳೆದ ಬೆಳೆಯನ್ನ ತೈಲಕ್ಕೆ ಉಪಯೋಗಿಸಬೇಕೋ ಇಲ್ಲ ಆಹಾರಕ್ಕಾಗಿ ಉಪಯೋಗಿಸಬೇಕೋ ನೀವೇ ಹೇಳಿ. ತೈಲ ಇಲ್ಲದಿದ್ರೆ ಎಲ್ಲದಕ್ಕಿಂತ ಹೆಚ್ಚು ಎಫೆಕ್ಟ್ ಆಗೋದು ಆಸ್ಪತ್ರೆಗಳಿಗೆ. ನಿಮಗೆ ಗೊತ್ತಿದೆ, ಆಸ್ಪತ್ರೆಗಳಲ್ಲಿ ಗ್ಲೋವ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಗ್ಲೋವ್ಸ್ ಇಲ್ಲದಿದ್ರೆ ಇನ್ಫೆಕ್ಷನ್ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ. ಈ ಗ್ಲೋವ್ಸ್ಗಳನ್ನ ತಯಾರು ಮಾಡೋದು ತೈಲದಿಂದ. ಪ್ರತಿ ವರ್ಷ 1500 ಕೋಟಿಗೂ ಹೆಚ್ಚು ರಬ್ಬರ್ ಗ್ಲೋವ್ಗಳು ಆಸ್ಪತ್ರೆಗಳಿಗೆ ಬೇಕಾಗುತ್ತವೆ. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಬಳಸೋ ಪ್ಲಾಸ್ಟಿಕ್ ಗೌನ್ಗಳು, ಲ್ಯೂಬ್ರಿಕೆಂಟ್ಗಳು, ಸಿರಿಂಜ್ಗಳು ಎಲ್ಲ ತೈಲದಿಂದಲೇ ತಯಾರಾಗೋದು. ಬಟ್ ಈಗ ತೈಲವೇ ಇಲ್ಲ ಅಂದಮೇಲೆ ಆಸ್ಪತ್ರೆಗಳ ಗತಿ ಏನೋ? ಯಾವುದೇ ಒಂದು ವಸ್ತುವಿನ ಕೊರತೆ ಅದು ಇಲ್ಲದೆ ಹೋದಾಗ ಗೊತ್ತಾಗೋದಂತೆ. ತೈಲ ಇದ್ದಾಗ ಎಗ್ಗಿಲ್ಲದೆ ಉರಿಸಿದ್ದರ ಪರಿಣಾಮವನ್ನ ಈಗ ಅನುಭವಿಸುತ್ತಿದ್ದೇವೆ. ನ್ಯೂಯಾರ್ಕ್ನಂತಹ ಸಿಟಿಯಲ್ಲಿ ವಿದ್ಯುತ್ ಶಾಕ್ನಿಂದ ಬೆಂಕಿ ಹೊತ್ತಿಕೊಳ್ಳುವ ಪ್ರಕರಣಗಳು ಜಾಸ್ತಿ. ಅಲ್ಲಿ ಮಾತ್ರವಲ್ಲ, ನಮ್ಮಲ್ಲೂ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅದೆಷ್ಟು ಸಲ ಬೆಂಕಿ ಹೊತ್ತಿಕೊಂಡಿಲ್ಲ ಹೇಳಿ? ಆಗೆಲ್ಲ ಫೈರ್ ಬ್ರಿಗೇಡ್ನವರು ಓಡೋಡಿ ಬಂದು ಬೆಂಕಿ ಆರಿಸುತ್ತಾರೆ. ಆದರೆ ಈಗ ತೈಲ ಇಲ್ಲದೆ ಅವರು ತಾನೇ ಹೇಗೆ ಬಂದಾರೋ ಸಿಟಿಗಳೆಲ್ಲ ಬೆಂಕಿಗೆ ಆಹುತಿಯಾಗುತ್ತವೆ. ಕೆಲವು ಸ್ಥಳಗಳಲ್ಲಿ ಯಾವ ಮಟ್ಟಿಗಿನ ಚಳಿ ಇರುತ್ತೆ ಅಂದ್ರೆ ಬದುಕೋದು ಅಸಾಧ್ಯ. ಅದರಲ್ಲೂ ತೈಲ ಇಲ್ಲದೆ, ಆಹಾರವೂ ಇಲ್ಲದೆ ಹೇಗೆ ಬದುಕೋದು? ಜನ ಇಂಥ ಸಿಟಿಗಳಿಂದ ಗುಳೆ ಹೊರಡುತ್ತಾರೆ. ಸಿಟಿಗಳು ಪಾಳು ಬಿದ್ದ ನಗರಗಳಂತಾಗಿ ಹೋಗುತ್ತದೆ. ಜನ ಬಿಟ್ಟು ಹೋದ ಲಕ್ಷ ಲಕ್ಷ ಕಾರುಗಳು ಅನಾಥವಾಗುತ್ತವೆ. ಜನರಿಲ್ಲ, ತೈಲ ಇಲ್ಲ, ಆಹಾರವೂ ಇಲ್ಲ. ಇಂಥ ವಿಷಮ ಸ್ಥಿತಿ ನಮಗೂ ಬರಲಾರದು ಅಂದ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಹಿಮ ಸುರಿಯತೊಡಗಿತು. ಜನ ಬದುಕಿದೆಯ ಬಡಜೀವವೇ ಅಂತ ಬದುಕಲಿಕ್ಕೆ ಬೇಕಾದ ಪದಾರ್ಥಗಳನ್ನ ಹೊತ್ತುಕೊಂಡು ಹೊರಟರು. ಆದರೆ ತಂದ ಆಹಾರ ಎಷ್ಟು ದಿನ ಬರುತ್ತೆ ಹೇಳಿ? ತೈಲ ಇಲ್ಲದ ಜಗತ್ತಿಗೀಗ 1 ವರ್ಷ. ಆಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ನಮ್ಮ ಬದುಕಿನ ಅವಶ್ಯಕತೆ ನಿಂತಿರೋದೇ ತೈಲದ ಮೇಲೆ. ಅಂಥದ್ರಲ್ಲಿ ತೈಲವೇ ಇಲ್ಲ ಅಂದ ಮೇಲೆ ಜನರ ಗತಿ ಅಧೋಗತಿ. ದಿನನಿತ್ಯ ಕೋಟ್ಯಾಂತರ ವಸ್ತುಗಳನ್ನು ಸಾಗಿಸುತ್ತಿದ್ದ ಹಡಗುಗಳು ಸದ್ದಿಲ್ಲದೆ ನಿಂತುಕೊಂಡಿವೆ. ಲೋಕಲ್ ವ್ಯಾಪಾರವೇ ಇಲ್ಲ ಅಂದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಎಲ್ಲೇ? ಎಲ್ಲ ಸೈಲೆಂಟ್.
ಹಾಗೆ ಮುಸುಕಿನ ಜೋಳದಿಂದ ತೈಲವನ್ನ ತಯಾರಿಸಬಹುದು. ಆದರೆ ಬೆಳೆದ ಬೆಳೆಯನ್ನ ಆಹಾರಕ್ಕಾಗಿ ಬಳಸದೆ ಡೀಸೆಲ್ ತಯಾರಿಸಿ ಉಪವಾಸ ಸಾಯೋದಕ್ಕೆ ಆಗುತ್ತದೆಯಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳೋದಿದೆ. ಬಿಡುವಿಲ್ಲದೆ ಹೈವೇಗಳಲ್ಲಿ ಸಾಗುತ್ತಿದ್ದ ವಾಹನಗಳಿಗೆ ಸಿಕ್ಕಿ ಸಾಯುತ್ತಿದ್ದ ಅದೆಷ್ಟು ಪ್ರಾಣಿಗಳು ಈಗ ನಿರಾಳವಾಗಿ ಓಡಾಡಿಕೊಂಡಿವೆ. ವಾಹನಗಳ ಚಕ್ರಕ್ಕೆ ಸಿಕ್ಕಿ ಸಾಯದಿದ್ದರಿಂದ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಿದೆ. ಆದರೆ ದೊಡ್ಡಿಯಲ್ಲಿದ್ದ ಹಸುಗಳಿಗೆ ಮಾತ್ರ ಆಹಾರವಿಲ್ಲ. ಲಕ್ಷಾಂತರ ಹಸುಗಳು, ಹಂದಿಗಳು, ಕೋಳಿಗಳು ಆಹಾರವಿಲ್ಲದೆ ಸತ್ತು ಹೋಗುತ್ತವೆ. ಇದ್ದಾಗ ಬೇಕಾಬಿಟ್ಟಿ ಬಳಸಿ ಬಿಸಾಡುತ್ತಿದ್ದ ಜನ ತೈಲ ಇಲ್ಲ ಅಂದಾಗ ಬಳಸಿದ್ದನ್ನೇ ತೊಳೆದು ಜೋಪಾನ ಮಾಡಿ ಇಟ್ಟುಕೊಳ್ಳುತ್ತಿದ್ದಾರೆ. ನಾವು ದಿನನಿತ್ಯ ಬಳಸೋ ಎಲ್ಲಾ ಪ್ಲಾಸ್ಟಿಕ್ ಪದಾರ್ಥಗಳು ತಯಾರಾಗೋದು ತೈಲದಿಂದಲೇ. ತೈಲ ಇಲ್ಲ ಅಂದ ಮೇಲೆ ಆ ಪ್ಲಾಸ್ಟಿಕ್ ವಸ್ತುಗಳು ಎಲ್ಲಿ ಸಿಗಬೇಕೋ? ನೋ ಪ್ಲಾಸ್ಟಿಕ್ಸ್, ನೋ ಬ್ಯಾಗ್ಸ್. ತೈಲ ಇಲ್ಲದೆ ಹೇಗೋ ಬದುಕಬಹುದು ಅಂತಿಟ್ಟುಕೊಳ್ಳಿ. ಆದ್ರೆ 2005ರಲ್ಲಿ ಕತ್ರಿನಾ ಚಂಡಮಾರುತ ಅಪ್ಪಳಿಸಿತ್ತಲ್ಲ, ಅಂತ ಪ್ರಕೃತಿ ವಿಕೋಪ ಮತ್ತೆ ಆದ್ರೆ ಏನು ಗತಿ? ಚಿಂದಿ ಚಿಂದಿಯಾದ ಸಿಟಿಯನ್ನ ಪುನರ್ ನಿರ್ಮಾಣ ಮಾಡೋದಕ್ಕೂ ತೈಲ ಇಲ್ಲದೆ ಸಾಧ್ಯವೇ ಇಲ್ಲ. ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಸೊ ಫ್ಲೂನಂತಹ ಮಾರಕ ಕಾಯಿಲೆಗಳು ಬಹಳ ಬೇಗ ಹಬ್ಬುತ್ತವೆ. ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಕರೆದೊಯ್ಯಲು ನೋ ಪೆಟ್ರೋಲ್, ನೋ ಡೀಸೆಲ್. ಪರಿಸ್ಥಿತಿ ಚಿಂತಾಜನಕ, ಭಯಾನಕ ಅನಿಸೋದು ಆಗಲೇ. 10 ವರ್ಷದ ನಂತರ ತೈಲವಿಲ್ಲದ ಜಗತ್ತು ಹೇಗಿರಬಹುದು, ಎಂಥ ಬದಲಾವಣೆಗಳಾಗಬಹುದು ಅನ್ನೋ ಕುತೂಹಲನ ಅವನ್ನೆಲ್ಲ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ಆತ ಪೆಟ್ರೋಲ್ ಡೀಸೆಲ್ಗೆ ಬದಲಾಗಿ ಇನ್ನೊಂದು ತೈಲವನ್ನ ಕಂಡುಹಿಡಿಯಲು ಪ್ರಯತ್ನಿಸ್ತಾನೆ. ಆದ್ರೆ ಅದು ಪೆಟ್ರೋಲ್ಗೆ ಸರಿಸಮವಾಗಿ ನಿಲ್ಲುತ್ತಾ? ಅದರಿಂದ ಜಗತ್ತಿನ ತೈಲದ ಸಮಸ್ಯೆ ಬಗೆಹರಿಯುತ್ತಾ? 40 ವರ್ಷದ ನಂತರ ಪೆಟ್ರೋಲ್ ಇಲ್ಲದ ಜಗತ್ತು ಹೇಗಿರುತ್ತೆ? ಬನ್ನಿ ನೋಡೋಣ. ಜಗತ್ತಿನಿಂದ ತೈಲ ಕಣ್ಮರೆಯಾಗಿ ಬರೋಬ್ಬರಿ 10 ವರ್ಷ ಆಗಿ ಹೋಗಿದೆ. ಅಂತಾರಾಷ್ಟ್ರೀಯ ಸಂಪರ್ಕಕ್ಕೆ ಕಾರಣವಾದ 200 ಸ್ಯಾಟಲೈಟ್ಗಳನ್ನ ರಿಪ್ಲೇಸ್ ಮಾಡಲಿಕ್ಕಾಗದೆ ಅವು ಆಕಾಶದಲ್ಲೇ ಉರಿದು ಬೂದಿಯಾಗಿ ಹೋದವು. ಗುಜರಿಗೆ ಹಾಕಿದ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಂದ ಜನ ಏನಾದರೂ ಸಿಗುತ್ತಾ ಅಂತ ಹುಡುಕತೊಡಗಿದ್ರು. ಮೊಬೈಲ್ ಫೋನ್ಗಳಿಂದ ಚಿನ್ನ, ಬೆಳ್ಳಿ, ತಾಮ್ರವನ್ನ ಹೆಕ್ಕತೊಡಗಿದ್ರು. ಹಳೆಗಂಡನ ಪಾದವೇ ಗತಿ ಎನ್ನುವಂತೆ ಬೇಡ ಅಂತ ಬಿಸಾಕಿದ್ದ ಸೈಕಲ್ ಮತ್ತೆ ರಸ್ತೆಗಿಳಿಯಿತು. ಲಿಥಿಯಂ ಬ್ಯಾಟರಿಗಳು ಗೊತ್ತಲ್ವಾ? ಅದಕ್ಕೆ ಬಳಸುವ ಲಿಥಿಯಂ ಕೂಡ ಸಿಗೋದು ಬೊಲಿವಿಯಾದಲ್ಲಿ. ಸೊ ಜಗತ್ತು ತೈಲ ಇಲ್ಲದೆ ಎಲೆಕ್ಟ್ರಿಕ್ ವಸ್ತುಗಳ ಮೇಲೆ ಹೆಚ್ಚು ಅವಲಂಬಿತವಾಯಿತು. ಲಿಬಿಯಾದ ಲಿಥಿಯಂ ಉದ್ಯಮಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂತು. ಒಂದು ಕಡೆ ಇಡೀ ಜಗತ್ತು ತೈಲ ಇಲ್ಲದೆ ಪರದಾಡುತ್ತಿದ್ರೆ, ಆರ್ಥಿಕತೆ ಕುಸಿದಿದ್ರೆ, ಇತ್ತ ಲಿಬಿಯಾ ಸೂಪರ್ ಪವರ್ ದೇಶವಾಗುತ್ತಾ ಸಾಗಿತ್ತು. ತೈಲಕ್ಕೋಸ್ಕರ ಇನ್ನೊಂದು ಆವಿಷ್ಕಾರವಾಯಿತು, ಅದೇ ಪಾಚಿ. ಬೇರೆ ಎಲ್ಲ ಬಯೋಫ್ಯೂಯಲ್ಗಿಂತ ಪಾಚಿಯಿಂದ ತಯಾರಿಸಿದ ಫ್ಯೂಯಲ್ ಹೆಚ್ಚು ಪ್ರಭಾವಶಾಲಿಯಾದುದು. ತೈಲ ಕಣ್ಮರೆಯಾಗಿ 10 ವರ್ಷಗಳ ನಂತರ ಪಾಚಿ ಪ್ರಮುಖ ಬಯೋಫ್ಯೂಯಲ್ ಆಗಿ ಚಲಾವಣೆಗೆ ಬಂದಿದೆ. ಆದರೆ ಈ ಬಯೋಫ್ಯೂಯಲ್ನಿಂದ ಏರೋಪ್ಲೇನ್ಗಳು ಹಾರಾಡೋದಕ್ಕೆ ಆಗ್ತಾ ಇಲ್ಲ. ಕಾರ್ಗೋ ಮತ್ತು ಪ್ಯಾಸೆಂಜರ್ ಫ್ಲೈಟ್ಗಳನ್ನು ನಡೆಸೋದು ತೀರಾ ಕಾಸ್ಟ್ಲಿ ಆಗುತ್ತಿದೆ. ಬಯೋಫ್ಯೂಯಲ್ ತುಂಬಿಕೊಂಡ ಟ್ರಕ್ಗಳು ಆಸ್ಪತ್ರೆಯತ್ತ ಸಾಗುತ್ತಿವೆ. ಅಂದ್ರೆ ಬಯೋಫ್ಯೂಯಲ್ ಮತ್ತೆ ರಸ್ತೆ ಮೇಲೆ ಕಾರ್ಗೋ ಗಾಡಿಗಳು ಓಡಾಡುವಂತೆ ಮಾಡಿದೆ. ತೈಲ ಇಲ್ಲದರಿಂದ ಆದ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಜನ ಹಳ್ಳಿಗಳಲ್ಲಿ ಸ್ವಯಂ ಪ್ರೇರಿತರಾಗಿ ತಮಗೆ ಬೇಕಾದ ಪದಾರ್ಥಗಳನ್ನ ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ.
ಸಿಟಿಗಳಂತೂ ಹೊಸ ಪರಿವರ್ತನೆಗೆ ಒಳಗಾಗಿವೆ. ಪ್ರತಿ ಮನೆಯಲ್ಲೂ ಛಾವಣಿ ಕೃಷಿ ಅಭಿವೃದ್ಧಿಯಾಗುತ್ತಿದೆ. ಬಟ್ 10 ವರ್ಷ ಆಯಿತು ಜಗತ್ತಿನಿಂದ ತೈಲ ಕಣ್ಮರೆಯಾಗಿ. ಅದಕ್ಕೆ ತಕ್ಕುದಾದ ಇನ್ನೊಂದು ಇಂಧನ ಇದುವರೆಗೂ ಸಿಕ್ಕಿಲ್ಲ. ನಲವತ್ತು ವರ್ಷ ಆಗಿ ಹೋಯಿತು ತೈಲ ಇಲ್ಲದೆ. ಜಗತ್ತಿನ ಎಲ್ಲಾ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಆಕಾಶದಲ್ಲಿ ಒಂದೇ ಒಂದು ಫ್ಲೈಟ್ ಹಾರಿದ್ದಿಲ್ಲ. ಮುಚ್ಚಿ ಹೋದ ಫ್ಯಾಕ್ಟರಿಗಳು ತುಕ್ಕು ಹಿಡಿಯುತ್ತಿವೆ. ಖಾಲಿಯಾದ ಮನೆಗಳಲ್ಲಿ ಈಗ ಜನ ಬೆಳೆ ಬೆಳೆಯುತ್ತಿದ್ದಾರೆ. ಚಾವಣಿ ಮೇಲೆಲ್ಲ ಹಸಿರು ಬಂದಿದೆ. ಆದರೆ ತೈಲ ಬಾವಿಗಳು ಮಾತ್ರ ಖಾಲಿ. ಆದರೆ ಎಲೆಕ್ಟ್ರೋ ಕಾರ್ಗಳು ಈಗ ಬೀದಿಗಿಳಿದಿವೆ. ಅವು ಲಿಥಿಯಂ ಬ್ಯಾಟರಿ ಆಧಾರಿತ ಕಾರುಗಳು. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆದರೆ ಇಡೀ ಜಗತ್ತಿಗೆ ಅಷ್ಟು ಪ್ರಮಾಣದಲ್ಲಿ ಲಿಥಿಯಂ ಅನ್ನ ಎಲ್ಲಿಂದ ತರೋದು? ಬರಬರುತ್ತ ಜಗತ್ತು ಬಯೋಫ್ಯೂಯಲ್ಗೆ ಹೊಂದಿಕೊಂಡಿದೆ. ಆ ಬಯೋಫ್ಯೂಯಲ್ ಬರ್ತಿರೋದು ಪಾಚಿಯಿಂದ. ನಾರ್ತ್ ಅಮೆರಿಕ ಒಂದರಲ್ಲೇ ಲಕ್ಷಗಟ್ಟಲೆ ಬಯೋ ರಿಯಾಕ್ಟರ್ಗಳನ್ನು ನಿರ್ಮಿಸಲಾಯಿತು. 22,000 ರಿಯಾಕ್ಟರ್ನಲ್ಲಿ ಪಾಚಿಯನ್ನ ಉತ್ಪಾದಿಸಲಾಗುತ್ತಿದೆ. ಅದೆಲ್ಲ ಬಳಕೆಯಾಗುತ್ತಿರೋದು ಬಯೋಫ್ಯೂಯಲ್ಗಾಗಿ. ಹೀಗೆ ಉತ್ಪಾದನೆಯಾದ ತೈಲವನ್ನ ಪೈಪ್ ಮುಖಾಂತರ ಸಿಟಿಗೆ ತಲುಪಿಸಲಾಗುತ್ತೆ. ಮನುಷ್ಯ ಸುಮ್ಮನಿರೋದಿಲ್ಲ ಬಿಡಿ. ಪೆಟ್ರೋಲ್ ಡೀಸೆಲ್ ಇಲ್ಲದಿದ್ದರೇನಂತೆ. ಅದರಷ್ಟೇ ಸಮರ್ಥವಾಗಿಲ್ಲದಿದ್ರೂ ಅದಕ್ಕೊಂದು ಆಲ್ಟರ್ನೇಟಿವ್ ಕಂಡುಹಿಡಿಯೋದ್ರಲ್ಲಿ ಆತ ನಿಸ್ಸೀಮ. ಎಲೆಕ್ಟ್ರಿಕ್ ಕಾರ್ಗಳು, ಟ್ರೈನ್ಗಳು ಈಗ ಓಡಾಡುತ್ತಿವೆ. ಬಟ್ ಏನೇ ಹೊಸ ಇಂಧನ ಬಂದರೂ ಅದು ಪೆಟ್ರೋಲಿಯಂ ಉತ್ಪನ್ನಕ್ಕೆ ಸಮವಾಗುತ್ತಾ? ನೋವೇ. ಹೆಚ್ಚುತ್ತಿರುವ ಸಿಟಿಗಳು, ಹೆಚ್ಚುತ್ತಿರುವ ಜನಸಂಖ್ಯೆ, ತೈಲ ಇಲ್ಲದ ನಾಡಲ್ಲೇ ಇನ್ನೊಂದು ಆವಿಷ್ಕಾರಕ್ಕಾಗಿ ತಹತಯಿಸುತ್ತಿದೆ. ಅದೇನು 1-2 ವರ್ಷದ ಮಾತಲ್ಲ. ಬಟ್ ಒಂದಂತೂ ಸತ್ಯ, ತೈಲ ಇಲ್ಲ ಅಂದ್ರೆ ಇಡೀ ಜಗತ್ತೇ ಬದಲಾಗುತ್ತೆ. ನಾವು ಈಗ ಉರಿಸುತ್ತಿರುವ ಸ್ಪೀಡ್ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಇನ್ನಿಷ್ಟು ದಿನವೋ ಕೌಂಟ್ ಡೌನ್ ಶುರುವಾಗಿದೆ ಅಂತಿಟ್ಕೊಳ್ಳಿ. ಒಂದಲ್ಲ ಒಂದಿನ ಪೆಟ್ರೋಲ್ ಡೀಸೆಲ್ ಎಲ್ಲ ಖಾಲಿ ಆಗತ್ತೆ ಅಂತ ನಮಗ್ ಗೊತ್ತು. ಆದ್ರೂ ನಾವು ಉಪಯೋಗಿಸುವ ತೈಲಕ್ಕೆ ಲಿಮಿಟೇ ಇಲ್ಲ. ನಡೆಯೋದು ಮರ್ತೇ ಹೋಗುವಷ್ಟು ವಾಹನಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಪರಿಣಾಮ ಮುಂದೆ ಕಾದಿದೆ. ಅದಕ್ಕೆ ರೆಡಿಯಾಗಿ ಅಂತ ಎಚ್ಚರಿಸಿದ್ವು ಅಷ್ಟೇ. ಇನ್ನಾದ್ರೂ ಕಾಲಿಗೆ ಕೆಲಸ ಕೊಡಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.